ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಕಾವೇರಿ ನಿರ್ವಹಣಾ ಮಂಡಳಿಗೆ ಧಿಕ್ಕಾರ ಕಾವೇರಿ ನಿರ್ವಹಣಾ ಮಂಡಳಿಗೆ ಧಿಕ್ಕಾರ ಅಯ್ಯಯ್ಯೋ ಅನ್ಯಾಯ ಕಾವೇರಿ ನಮ್ಮದು ಕಾವೇರಿ ನಮ್ಮದು ಕಾವೇರಿ ನಮ್ಮದು ಕಾವೇರಿ ನಮ್ಮದು बोलो भारत माता की जय भुवनेश्वर माता की जय कन्नड़ माता की कावेरी 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 अय्यಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಏತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ಸಾಯುವ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಕಾವೇರಿ ನೀರು ಪ್ರಾಧಿಕಾರಕ್ಕೆ ಧಿಕ್ಕಾರ ಕಾವೇರಿ ನೀರು ನಿರ್ವಹಣಾ ಮಂಡಳಿಗೆ ಧಿಕ್ಕಾರ ಕಾವೇರಿ ನೀರು ನಿರ್ವಹಣಾ ಮಂಡಳಿಗೆ ಧಿಕ್ಕಾರ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಏತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ಗೆಲ್ಲುವ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಗೆಲ್ಲುವ ತನಕ ಹೋರಾಟ ಕಾವೇರಿ ನಮ್ಮದು ಕಾವೇರಿ ನಮ್ಮದು ಕಾವೇರಿ ನಮ್ಮದು ಕಾವೇರಿ ನಮ್ಮದು ಕಾವೇರಿ ನಮ್ಮದು ಕಾವೇರಿ ನಮ್ಮದು ಹೇಳಾಗಿರ್ತೀರಿ ಅನ್ಯಾಯ ಇದಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ಗೆಲ್ಲುವ ತನಕ ಹೋರಾಟ ಅಲ್ಲ ಬಿಡ ನೀರು ಕಳ್ಸೈತೆ ಕಾವೇರಿ ನಮ್ಮದು ಕಾವೇರಿ ನಮ್ಮದು ಕಾವೇರಿ ನೀರು ನಿರ್ವಹಣಾ ಮಂಡಳಿಗೆ ಧಿಕ್ಕಾರ ಕಾವೇರಿ ನೀರು ನಿರ್ವಹಣಾ ಮಂಡಳಿಗೆ ಧಿಕ್ಕಾರ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ನಾವು ನಂಬಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ರೈತರನ್ನ ಹಾಳು ಮಾಡಿದ ಮಂಡಳಿಗೆ ಧಿಕ್ಕಾರ 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 ಅಯ್ಯಯ್ಯೋ ಬಡವಡಿ ನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ನಕಲಿ ರಾಜಕಾರಣಿಗಳಿಗೆ ಧಿಕ್ಕಾರ ಕಾವೇರಿ ನಿರ್ವಹಣಾ ಮಂಡಳಿಗೆ ಧಿಕ್ಕಾರ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಏತಕ್ಕಾಗಿ ಹೋರಾಟ ನೀರಿಗಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ಗೆಲ್ಲುವ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ಗೆಲ್ಲುವ ತನಕ ಹೋರಾಟ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಕಾವೇರಿ ನೀರು ನಿಗಮ ಮಂಡಳಿ ಮತ್ತು ನಾವು ನಂಬಿರೋಂಥ ಸಮಿತಿಗಳು ನಮಗೆ ಆಶ್ವಾಸನೆ ಮೊದಲು ಕೊಟ್ಟಿದ್ದು. ನಾವು ಆ ಸಮಿತಿಗಳನ್ನ ಪ್ರಾಧಿಕಾರಗಳನ್ನ ನಂಬಿ ಬೇಸಾಯಿಕೆ ಮಾಡಿದ್ವಿ. ಆದರೆ ಆ ಪ್ರಾಧಿಕಾರಗಳು ನಮ್ಮ ಕರ್ನಾಟಕದ ಬಗ್ಗೆ ಒಂದು ಮೋಸ ಮಾಡೋ ರೀತಿಯಲ್ಲಿ ನಮ್ಗೆ ಆದೇಶ ನೀಡಿದೆ. ಅದರಿಂದ ಹೋದ ಬಾರಿ ರೈತರು ಕೈ ಸುಟ್ಕೊಂಡಿದ್ದೀವಿ. ಮತ್ತೆ ಈಗ ನಾವು ಒಂದು ಬೇಸಾಯಿಕೆ ನಾವು ಒಂದು ರೆಡಿ ಮಾಡ್ಕೊಳ್ಬೇಕು ಅಂತ ಸಮಯದಲ್ಲಿ ನಾವು ಈ ದಿನ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಟ್ಟಿದ್ವಿ. ಆದರೆ ಇವತ್ತು ರಾಜ್ಯ ಸರ್ಕಾರದವರು ಈ ದಿನ ನಮಗೆ ಅವರು ಸಹ ಮೋಸ ಮಾಡಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ ಹಗಲೊತ್ತು ಕಡಿಮೆ ನೀರು ಬಿಡೋದು, ರಾತ್ರಿ 12 ಗಂಟೆ ಆದಮೇಲೆ ಅವ್ರು ಏನು ತಮಿಳುನಾಡವ್ರು ಬೇಡಿಕೆ ಇಟ್ಟಿದ್ದಾರೆ ಆ ನೀರನ್ನ ನಮಗೆ ಕರ್ನಾಟಕದವರು ಮೋಸ ಮಾಡಿ ರಾಜ್ಯ ಸರ್ಕಾರವನ್ನು ಈ ದಿನ ನೀರು ಬಿಡೋಂಥ ಪ್ರಯತ್ನ ಮಾಡ್ತಾ ಇದೆ. ಮತ್ತು ಈಗ ನೀವು ನೋಡ್ಬೋದು, ನೆನ್ನೆ ಇದ್ದಿದ್ದ ನೀರಿಗೂ ಇವತ್ತಿಗೂ 100 ಪಟ್ಟು ನೀರು ಜಾಸ್ತಿ ಆಗಿದೆ. ಇದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರದವರು. ನಂಬಿಕೆ ಇಟ್ಟು ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ, ನಾವು ನ್ಯಾಯ ಕೊಡ್ತೀವಿ, ರೈತರು ಮೋಸ ಮಾಡಿ ಬಿಡಲ್ಲ ನಮ್ಮ ಸರ್ಕಾರ ಅಂತ ಆಶ್ವಾಸನೆ ಕೊಟ್ಟಿತ್ತು. ಆದರೆ ಈ ದಿನ ನಮಗೆ ಮೋಸ ಮಾಡಿ ಕದ್ದು ಮುಚ್ಚಿ ಈ ಸರ್ಕಾರ ನೀರು ಬಿಟ್ಟಿದೆ. ನೀರು ಬಿಡ್ತಾ ಇದೆಯಾ? ನೀರು ಬಿಡ್ತಾ ಇದೆ, ಈಗಲೂ ಸಹ ಹರಿದು ಹೋಗ್ತಾ ಇದೆ. ವಚನ ಭ್ರಷ್ಟ ಸರ್ಕಾರ ಆಗಿದೆ ಇದು. DK ಶಿವಕುಮಾರ್ ಹೇಳಿದ್ರು, ನಾವು ಎಲ್ಲ ಒಂದು ಆಡಳಿತ ರಾಜಕಾರಣಿಗಳ ಕರೆದಿ ಎಲ್ಲರೂ ಒಂದು ಸಭೆ ನಡೆಸಿ ನಾವು ರೈತರ ಉಳಿಸೋಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು. ಆದರೆ ಈ ದಿನ ಎಲ್ಲರೂ ಸೇರಿ ನಮಗೆ ರೈತರಿಗೆ ಇವತ್ತು ಹಾಳು ಮಾಡೋ ರೀತಿಯಲ್ಲಿ ನಮಗೆ ಇವತ್ತು ಹಾಳು ಮಾಡಿದ್ದಾರೆ. ಅದು ವಿರುದ್ಧವಾಗಿ ಇವತ್ತು ಕಾವೇರಿ ನದಿಯಲ್ಲಿ ನಾವು ನಂಬಿರುವಂಥ ಜನಪ್ರತಿನಿಧಿಗಳು, ಸಮಿತಿಗಳು, ನಮ್ಮ ರಾಜ್ಯ ಸರ್ಕಾರ, ನಮ್ಮ DK ಶಿವಕುಮಾರ್ ಏನು ನಡೆಸಿದ ಸರ್ಕಾರ, ಅದು ನಮಗೆ ಕೊನೆಗಾಲದಲ್ಲಿ ಕೈ ಎತ್ತಿದೆ. ಆದುದರಿಂದ ಇವತ್ತು ರೈತರಿಗೆ ಯಾವುದೇ ಜನಪ್ರತಿನಿಧಿ ಆಗಲಿ ಯಾವುದೇ ಸರ್ಕಾರ ಆಗಲಿ ಕಾಪಾಡ್ತಾ ಇಲ್ಲ. ಆ ದೃಷ್ಟಿಯಿಂದ ಇವತ್ತು ನಾವು ಬಂಡೆ ರಕ್ಷಣಾ ವೇದಿಕೆಯಿಂದ ಎಳ್ಳು ಜೀರಿಗೆನ ಬಿಟ್ಟು ತಿರಂಜಲಿ ಆಡ್ತಾ ಇದ್ದೀವಿ. ಇನ್ನು ಮುಂದೆ ನಮ್ಮ ರೈತರ ಬದುಕನ್ನ ನಾವೇ ಕಟ್ಕೊಳ್ತೀವಿ, ನಾವೇ ಹೋರಾಡಿ ನಮ್ಮ ಜೀವನ ಉಳಿಸ್ಕೊತೀವಿ.
ತುಂಬಾ ಧನ್ಯವಾದಗಳು ನಿಮ್ಮ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ. ಈ ರೀತಿ ಹಗಲು ಧೋರಣೆ ಮಾಡಿ ರೈತನ ಇವತ್ತು ಭೀತಿ ಬಿಟ್ಟಿದ್ದೀರಾ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಒಂದ್ ಮಾತು ಹೇಳ್ತೀನಿ, ನಾವು ಮನುಷ್ಯರಾಗಿ ಹುಟ್ಟಿರೋದು 3 ದಿನ. ಆ 3 ದಿನದಲ್ಲಿ ನಾವು ಸಮಾಜಕ್ಕೆ ಒಳ್ಳೇದಾಗದನ್ನ ಏನು ಬಿಟ್ಟು ಹೋಗ್ಬೇಕು ಅದ ಬಿಟ್ಬಿಟ್ಟು ಏನು ಮುಖ್ಯಮಂತ್ರಿಗಳೇ ನೀವಿದ್ದೀರಿ, ನಿಮ್ಮ ಹತ್ರ ನಾವು ಕಲಿಯೋದು ಒಂದು ಒಳ್ಳೇದು ಕಾಣ್ತಾ ಇಲ್ಲ. ಯಾವುದೇ ಕಾರಣ ನೀವು ಒಳ್ಳೇದು ಕಾಣ್ತಾ ಇಲ್ಲ. ನಾನು ಸುಳ್ಳು ಹೇಳ್ಬೋದು, ನೀವು 7 ಕೋಟಿ ಕನ್ನಡಿಗರು ಒಂದಿನ ಸರ್ವೆ ಮಾಡ್ಕೊ ಬನ್ನಿ, ನಿಮ್ಮಿಂದ ನಾವು ಕಲಿಯೋದು ಏನಾರು ಇದೆಯಾ ಅಂತ ಹೇಳಿ. ಅಂತೂ ಕೆಟ್ಟ ಸರ್ಕಾರ, ವಚನ ಭ್ರಷ್ಟ ಸರ್ಕಾರ ಆಗಿದೆ ನಿಮ್ದು. ಅದರಿಂದ ಇವತ್ತು ನಿಮ್ಮ ಸರ್ಕಾರಕ್ಕೆ, ನಿಮಗೆಲ್ಲ ಪ್ರತಿಯೊಂದು ಆಡಳಿತ ಪ್ರತಿನಿಧಿಗಳಿಗೆ ಶ್ರದ್ಧಾಂಜಲಿ ಹೇಳೋ ಮುಖಾಂತರ ನಮ್ಮ ಹೋರಾಟನ ಅಂತ್ಯಗೊಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಭುವನೇಶ್ವರ ಮಾತೆ. ಮತ್ತೆ ತಮಿಳುನಾಡು ರಾಜಕಾರಣಿಗಳು ಯಾವ ರೀತಿ ಒಗ್ಗಟ್ಟಾಗಿ ನಿಂತು ನಮ್ಮನ್ನು ಒಂದು ಹನಿನೋ ನೀರು ಬಿಡ್ದಂಗೆ ಇವತ್ತು ವಸೂಲು ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಅದೇ ಗತ್ತು ಗಾಂಭೀರ್ಯ ನಿಮ್ಮಲ್ಲಿ ರಾಜಕಾರಣಿಗಳು ನಮ್ಗೆ ಕಾಣ್ತಾ ಇಲ್ಲ. ದಯವಿಟ್ಟು ನೀವು ರಾಜಕಾರಣನ ಕೈ ಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಬಳೆ ತೊಟ್ಕೊಂಡು ಮನೆಯಲ್ಲಿರೋದು ಎಷ್ಟೋ ಲೇಸು ಅನ್ನೋದು ನಮ್ಮ ಮಂಡ್ಯ ರಕ್ಷಣಾ ವೇದಿಕೆ ಮತ್ತು 7 ಕೋಟಿ ಕನ್ನಡಿಗರ ಒಂದು ಆಸೆ ಆಗಿದೆ. ಜೈ ಹಿಂದ್, ಜೈ ಕರ್ನಾಟಕ.